ಯಾರೇ ನಿಂಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು? ನಮ್ಮೂರಲ್ಲಿ ಒಂದು ಅಜ್ಜಿ ಇದ್ರು ಅಮ್ಮ, ಅವ್ರು ಹೇಳ್ಕೊಟ್ಟಿದ್ದು. ಇದನ್ನೆಲ್ಲ ತಿಂದ್ರೆ ಬೇಗ ಸರಿ ಹೋಗ್ತಾರಂತೆ. ಇದನ್ನೆಲ್ಲ ತಿಂದು ಅವ್ನ್ ತಿಂಡಿ ಪೋತ ಅನ್ಸ್ಕೊಂಡು ನಿಂತರ ಗುಂಡು ಗುಂಡುಗಾಗ್ಲಿ ಅಂತನಾ? ಇಲ್ಲ ಅಮ್ಮ, ಅವ್ರು ನಿಜವಾಗ್ಲೂ ಸರಿ ಹೋಗ್ತಾರೆ. ಇರಿ ನಿಮಗೆ ಮೂಲಂಗಿ ಬಡಿಸ್ತೀನಿ. ಇದೆಲ್ಲ ನಂಗೆ ಬೇಡ. ಗೀತಾ, ನೀನು ಅನ್ಕೊಂಡಾಗೆ ಇದು ಯಾವುದು ಕೆಲಸ ಮಾಡಲ್ಲ. ಸುಮ್ಮನೆ ಕಷ್ಟಪಡಬೇಡ. ನಾನು ಎದ್ದು ಓಡಾಡೋದು ನೀನು ನೋಡೋದು ಇಷ್ಟ ಅಂತ ನನಗೆ ಗೊತ್ತು, ಆದರೆ ಅದಷ್ಟು ಈಸಿಯಾಗಿ ಕ್ಯೂರ್ ಆಗಲ್ಲ. ನೋಡಿ, ಇದನ್ನೆಲ್ಲ ನೀವು ಮನ್ಸಿಗೆ ಹಚ್ಕೋಬೇಡಿ, ಧೈರ್ಯ ಗೆಡ್ಬೇಡಿ. ನೀವು ಚೆನ್ನಾಗಿ ತಿಂದು ಶಕ್ತಿ ಬಂದು ಮತ್ತೆ ಎದ್ದು ನಡೆಯೋ ಹಾಗಾಗ್ಬೇಕು. ನೀವು ಮತ್ತೆ ಕಬಡ್ಡಿ ಆಡ್ಬೇಕು. ನೀನ್ ತೆಪ್ಪಗಿದ್ದಿದ್ರೆ ಇವತ್ ನನ್ ಮಗ ಕಬಡ್ಡಿನೂ ಆಡ್ತಿದ್ದ, ನ್ಯಾಷನಲ್ ಲೆವೆಲ್ ಸೆಲೆಕ್ಟು ಆಗ್ತಿದ್ದ. ಮಣ್ತಿನ್ನೋ ಕೆಲಸ ಮಾಡಿ ಈಗ ಇದನ್ನೆಲ್ಲ ಮಾಡಿದ್ರೆ ಅವ್ನು ಸರಿ ಹೋಗ್ತಾನೆ. ಏನಾಗಿದೆಯೋ ಇವಳಿಗೆ? ಹುಚ್ಚಿ ಥರ ಆಡ್ತಾ ಇದ್ದಾಳೆ. ಇರಮ್ಮ, ನಾನು ನೋಡ್ತೀನಿ. ಜಲ್ಸಕ್ಕ, ಎಷ್ಟು ಸಾವಿರದ್ದು ಚೀಟಿ? 1,00,000 ಕಣೆ. ತಿಂಗಳಿಗೆ 5,000 ಕಟ್ಟಬೇಕಾಗತ್ತೆ. ಎಷ್ಟು ಜನ? 20 ಜನ. ಮತ್ತೆ ಇಲ್ಲಿ ಬರೀ 3-4 ಜನ ಕೂತ್ಕೊಂಡಿದ್ದಾರೆ. ದುಡ್ಡು ಬೇಕು ಅನ್ನೋರು ಬಂದಿದ್ದಾರೆ, ಕೂಗಿ ಎತ್ಕೋತಾರೆ. ಬೇಡ ಅಂದವರು ಕೊನೆಗೆ ಕೂಗಿ ಎತ್ಕೋತಾರೆ. ಇದು 2ನೇ ಚೀಟಿ, ಏಜೆಂಟರ್ ಚೀಟಿ. ಕೂಗೋದೇನಿರಲ್ಲ. ಹೋದ ತಿಂಗಳು 70,000 ರೂಪಾಯಿಗೆ ಸರೋಜಮ್ಮ ಕೊಟ್ಟಿದ್ದಾಯ್ತು. ಇನ್ನು 30,000 ಬಾಕಿ ಇದೆ. ಈ ತಿಂಗಳು ಚೀಟಿ ಮುಗೀತು. ಇದೇನ್ ಚಲ್ಚಕ್ಕ, ಚೀಟಿ ಅಂದ್ರೆ ಇಷ್ಟೇನಾ? ಯಾರ ಹೆಸರು ದುಡ್ಡು ಬಂತು ಅಂತ ಹೇಳಲೇ ಇಲ್ಲ. ಅವ್ರಾಗ್ಲೇ ಹೇಳಲಿಲ್ವೇನೆ, ಇದು ಏಜೆಂಟ್ ಚೀಟಿ ಅಂತ. 2ನೇ ತಿಂಗಳ ಚೀಟಿ ಏಜೆಂಟ್ ಚೀಟಿ. ಈ ಏಜೆಂಟ್ರು ಅಂದ್ರೆ ಯಾರು? ಚೀಟಿ ನಡೆಸ್ತಾರಲ್ಲ ಅವರೇ. ಅಂದ್ರೆ ಇಡೀ 1,00,000 ಅವ್ರಿಗೆನಾ? ಹೌದು ಕಣೆ. ಚೀಟಿ ನಡೆಸೋರ್ಗೆ ಅದೇ ಲಾಭ. ನಾವಾದ್ರೆ ತಿಂಗಳು ದುಡ್ಡು ಕಟ್ಟಬೇಕು, ಆದ್ರೆ ಅವರು ಯಾವ ದುಡ್ಡು ಕಟ್ಟೋ ಹಾಗಿಲ್ಲ. 1 ತಿಂಗಳು ಇಡೀ ದುಡ್ಡು ಅವ್ರಿಗೆ ಬರುತ್ತೆ. ಗೀತಾ, ಗೀತಾ, ಏನ್ ಮಾಡ್ತಾ ಇದೀಯಾ? ನಿನ್ಗೇನಾದ್ರು ಹುಚ್ಚಿಡ್ತಿದ್ಯಾ? ಹೌದು, ನಾನು ಹುಚ್ಚಿನೇ. ನನಗೆ ಹುಚ್ಚಿಡ್ತಿದೆ. ಗೀತಾ, ಏನಾಗಿದೆಯಾ ನಿಂಗೆ? ಯಾಕೆ ಹೀಗೆಲ್ಲ ಹರಡ್ತಾ ಇದೀಯಾ? ಇನ್ನೇನಮ್ಮ ಮಾಡ್ಲಿ, ನನಗೆ ಬೇರೆ ದಾರಿನೇ ಇಲ್ಲ. ನಿನಗೆ ಈ ರೋಗನೂ ಇದೆಯಾ? ಹೌದಮ್ಮ, ನನಗೆ ಎಲ್ಲ ರೋಗನೂ ಇದೆ. ನನ್ನ ಯೋಗ್ಯತೆಗೆ ನನ್ನ ಗಂಡ ಅವ್ರ ಕಾಲ್ ಮೇಲೆ ನಿಲ್ಲೋ ಹಾಗೂ ಮಾಡಕ್ಕಾಗ್ಲಿಲ್ಲ. ಅವನು ನೋಡ್ಕೊಂತ ನಾನು ನಿಂಗೆ ಹೇಳಿದಿನ? ನಾನು ನೋಡ್ಕೋತಾ ಇದ್ದೀನಿ ತಾನೆ. ಏನು ಎಲ್ಲ ಜವಾಬ್ದಾರಿ ನಿನ್ ತಲೆ ಮೇಲೆ ವಯಸ್ಸಾಗ ಮಾತಾಡ್ತಿದ್ಯಲ್ಲೇ? ಈಗ ಏನಾಯ್ತು ಅಂತ ಈ ತರ ಆಡ್ತಾ ಇದೀಯಾ? ಇನ್ನೇನ್ ಆಗ್ಬೇಕು ಲಕ್ಕಿ ಅವ್ರೆ? ಇಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆದ್ರೂ ನೀವ್ ಒಂದ್ ಹೆಜ್ಜೆನೂ ಇಡಕ್ಕಾಗ್ಲಿಲ್ವಲ್ಲ. ನನಗೇನು ಇಷ್ಟನಾ ಈ ತರ ಕೂತ್ಕೊಳ್ಳೋದಕ್ಕೆ? ನೀನ್ ಹೇಳ್ದಾಗೆ ಅವ್ನ್ ಕುಣಿಯಕ್ ಆಗಲ್ಲಮ್ಮ. ಅವ್ನ ಕೈಲಿ ಆಗಲ್ಲ ಅಂದ್ಮೇಲೆ ಆಗ್ತಿಲ್ಲ. ನಾನು ಹೇಳಿದ್ದವ್ರು ಮಾಡೋದು ಬೇಡ ಅಮ್ಮ. ಅವ್ರ ಕಾಲ್ ಮೇಲೆ ಅವ್ರು ನಿಂತು ನಡಿಯಕ್ ಶುರು ಮಾಡಿ ಕಬಡ್ಡಿ ಆಡಿ ನ್ಯಾಷನಲ್ ಟ್ರೈನಿಂಗಿಗೆ ಹೋಗ್ಬೇಕಮ್ಮ. ಆಗದೆ ಇರೋದನ್ನ ಪದೇ ಪದೇ ಹೇಳ್ಬೇಡ.
ಗೀತಾ ಏನಾಯ್ತು? ಏನಾಯ್ತು? ಏನಾಯ್ತು ಗೀತಾ? ಏನಾಯ್ತು ಹೇಳು. ಗೀತಾ ಏನಾಯ್ತು ಹೇಳು. ಗೀತಾ ಏನು ಏನೂ ಇಲ್ಲ, ಮಂಡಿ ಸ್ವಲ್ಪ ಹಿಡ್ದಂಗಾಗಿದೆ ಅಷ್ಟೇ. ಯಾವಾಗಿಂದ ನೋವು? ಇದನ್ನೆಲ್ಲ ನೋಡ್ಕೋಬೇಕು ತಾನೆ? ಯಾರಾದ್ರೂ ನೆಗ್ಲೆಕ್ಟ್ ಮಾಡ್ತಾರಾ? 2 ನಿಮಿಷ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನೋಡು, ಜಾಸ್ತಿ ಓಡಾಡ್ಬೇಡ, ಕೂತ್ಕೊಂಡು ರೆಸ್ಟ್ ತಗೋ. ಜಲ್ಜಕ್ಕ 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 ಜಲ್ಜಕ್ಕ, ಏನೇ ಮಗ್ಲ, ನಿಮ್ಮನ್ನ ನೋಡ ಅಂತ ನಿಮ್ಮನೆ ಕಡೆನೇ ಹೊರಟಿದೆ. ನೀನೇನ ಯಾಕೆ ಅಂತಾನೆ ಕೇಳೋ ಹಂಗಿಲ್ಲ ಬಿಡು. ಸಕ್ಕರೆ ಕೊಡಿ ಅಂತಾನೋ ಎಣ್ಣೆ ಕೊಡಿ ಅಂತಾನೋ ಕೇಳ್ಕೊಂಡು ಬಂದಿರ್ತೀಯ. ಅದು ನಿನ್ ಕೈ ಲೋಟನೇ ಇಲ್ವಲ್ಲೇ? ಆ ತಾಪತ್ರೆಗಳೆಲ್ಲ ಬೇಡ ಅಂತಾನೆ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದು. ಏನೇ ಹಾಗಂದ್ರೆ ಮಂಗ್ಲಾ, ಇನ್ಮೇಲೆ ಬೆಲ್ಲ ಹುಣಸೆಹಣ್ಣು ಅಂತ ಏನು ಕೇಳಲ್ವಾ? ಇನ್ಮೇಲೆ ನಾನು ಕೇಳ್ಬಾರ್ದು, ನೀವು ಕೇಳ್ಬಾರ್ದು. ನಾನು ಯಾವಾಗ್ಲೇ ಆತರ ಕೇಳ್ಕೊಂಡ್ ಬಂದಿದೀನಿ? ನೀನ್ 10 ಸಲ ಬಂದಿದ್ರೆ ನಾನೆಲ್ಲ 1 ಸಲ ಬಂದಿರ್ತೀನಮ್ಮ. ಅಂತ ಪರಿಸ್ಥಿತಿ ಯಾಕೆ ತಂದ್ಕೋಬೇಕು? ನಮ್ಗೆ ಕೈ ತುಂಬಾ ಇತ್ತು ಅಂದ್ರೆ ಬೇರೆಯವ್ರ ಮುಂದೆ ಕೈ ಚಾಚೋ ಅವಶ್ಯಕತೆ ಏನಿರುತ್ತೆ? ಸಂಸಾರ ಅಂದ್ಮೇಲೆ ಹೀಗೆ ಏಳು ಬೀಳು ಇದ್ದಿದ್ದೆ ಕಣೆ. ನೆರೆಹೊರೆ ಅಂದ್ಮೇಲೆ ಇಷ್ಟು ಮಾಡಕ್ಕಾಗಲ್ವಾ? ನಾನ್ ಯಾವತ್ತಾದ್ರೂ ನಿನ್ನ ಬರಿಗೈಯಲ್ಲಿ ಕಳಿಸಿದೀನಾ? ನೀನಂತೂ ಸೇರ್ಗಟ್ಲೆ ಹಿಡಿಯೋ ತರ ಲೋಟ ತಂದಿರ್ತೀಯ. ಅದ್ರಲ್ಲಿ ಅರ್ಧನಾದ್ರೂ ಕೊಟ್ಟು ಕಳ್ಸಿದೀನಿ ತಾನೇ. ಆ ಸಾಲ ತೀರ್ಸಕ್ಕೆ ನೀನ್ ಎಷ್ಟು ತಿಂಗಳು ಮಾಡಿದೀಯಾ ಹೇಳು? ನೀವ್ ಹೇಳ್ತಾ ಇರೋದು ನಿಜಾನೇ. ನಮ್ಮಂತ ಮಿಡ್ಲ್ ಕ್ಲಾಸ್ ಜೀವನ ಅಂದ್ರೆ ಹೀಗೆ ಅಲ್ವಾ? ಅದಕ್ಕೆ ಅದನ್ನೆಲ್ಲ ಕೊನೆಗಾಣಿಸಕ್ಕೆ ಅಂತ ನಾನೊಂದು ಐಡಿಯಾ ಮಾಡಿದೀನಿ. ಏನ್ ಐಡಿಯಾನೇ? ಚೀಟಿ ವ್ಯವಹಾರ. ಅಯ್ಯೋ, ಆ ಶಕುಂತಲನ ಹತ್ರ ಹಾಕಿರೋ 1 ಚೀಟಿ ದುಡ್ಡು ಕಟ್ಟಕ್ಕೇನೆ ತಿಂಗಳು ಹೆಣ್ಗಾಡ್ತಾ ಇದ್ದೀನಿ ನಾನು. ಚೀಟಿ ಕಟ್ಟೋದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ ಜಲ್ಜಕ್ಕ. ನಾವೇ ಯಾಕೆ ಚೀಟಿ ನಡೆಸಬಾರ್ದು ಅಂತ. ಚೀಟಿ ನಡ್ಸೋದಾ? ನಾವ? ಅಯ್ಯೋ, ಅಷ್ಟೊಂದು ದೊಡ್ಡ ವ್ಯವಹಾರ ನಮ್ಗಾಗತ್ತೇನೆ? ಅದೆಲ್ಲ ಆಗಲ್ಲ ಕಣೆ. ಜಲ್ಜಕ್ಕ, ನಾವು ಬೆಳಿಬೇಕಲ್ವಾ? ಎಷ್ಟು ದಿನ ಅಂತ ಇವ್ರ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಳಕ್ ಆಗತ್ತೆ ಹೇಳಿ? ಗೀತಾ, ಏನೇ ಮಾಡ್ತಾ ಇದ್ಯಾ? ನಂಗೆ ತುಂಬಾ ಸಿಟ್ಟು ಬರ್ತಿದೆ ಪುಟ್ಟತ್ತೆ. ಯಾರ ಮೇಲೆ? ನನ್ನ ಮೇಲೆ ನನಗೆ ಸಿಟ್ಟು ಬರ್ತಿದೆ. ಇಷ್ಟೆಲ್ಲ ಮಾಡಿದ್ರು ಲಕ್ಕಿಯವ್ರು ನಡೆಯೋ ತರ ನನ್ನ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ. ನೋಡಮ್ಮ, ನೀನ್ ಮಾಡೋದ್ ಮಾಡ್ತಾನೆ ಇದ್ಯಾ, ಆದ್ರೆ ಅವನ್ ಮನ್ಸ್ ಮಾಡಿಲ್ಲ ಅಂದ್ರೆ ನೀನ್ ತಿಪ್ಪರ್ಲಾಗ ಹಾಕಿನೂ ಪ್ರಯೋಜನ ಇಲ್ಲ. ಅದೇನೋ ಸರಿ, ಆದ್ರೆ ಅವ್ರು ಯಾಕೆ ಈ ರೀತಿ ಕುಗ್ತಾ ಇದ್ದಾರೆ? ನನ್ನ ಕೈಲಿ ಏನೂ ಆಗಲ್ಲ ಅಂತ ಯಾಕೆ ಅನ್ಕೊಂಡಿದ್ದಾರೆ ಪುಟ್ಟತ್ತೆ? ಒಂದ್ ವಿಷಯ ಅಂತೂ ನನ್ ಕಣ್ಣಿಗೆ ಬಿತ್ತು. ನಿನಗ್ ನೋವಾದ್ರೆ ಅವನಿಗೆ ಬೇಜಾರಾಗುತ್ತೆ. ಯಾವ್ದೋ ವಿಷಯಕ್ಕೆ ಇನ್ಯಾವ್ದೋ ಮಾತು ಹೇಳ್ತಿದಿರಲ್ಲ ಪುಟ್ಟತ್ತೆ ನೀವು. ಹೌದು ಕಣೆ, ನೀನು ಸಿಟ್ ಮಾಡ್ಕೊಂಡ್ರೆ ಅವನು ನೋಡ್ದೇ ಇರ್ಬೋದು. ನೀನು ಖುಷಿಯಾಗಿದ್ರೆ ಅವ್ನ್ ಗಮನಿಸ್ದೇ ಇರ್ಬೋದು. ಆದ್ರೆ ನಿನಗ್ ಬೇಜಾರಾದ್ರೆ ಅವನ್ ರಿಯಾಕ್ಟ್ ಮಾಡ್ತಾನೆ. ಆದ್ರೆ ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ದೀರಾ ಪುಟ್ಟತ್ತೆ? ಏನೋ ನಾನು ಅದನ್ನ ಗಮನಿಸ್ದೆ, ಅದಕ್ಕೆ ಹೇಳ್ಬೇಕು ಅನ್ನಿಸ್ತು. ನನಗ್ ನೋವಿಗಿಂತ ಜಾಸ್ತಿ ದುಃಖ ಆಗ್ತಿದೆ, ಪಾಪ ಪಡ್ನೆ ಕಾಡ್ತಿದೆ. ನನ್ನ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ, ಅವ್ರು ನಡೆಯೋ ಹಾಗೆ ಮಾಡಕ್ ಆಗ್ತಿಲ್ವಲ್ಲ ಅಂತ. ಅವನ್ ಮನ್ಸ್ ಬದಲಾಯಿಸೋದ್ ಹೊರತು ನೀನೇನು ಮಾಡಕ್ಕಾಗಲ್ಲ. ಅವ್ರ ಮನ್ಸ್ ಬದಲಾಯಿಸ್ಬೇಕು. ನನಗ್ ನೋವಾದ್ರೆ ಅವ್ರಿಗೆ ಬೇಜಾರಾಗತ್ತೆ. ನೀನೇನೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ದಾಗ ಏನೇನೋ ಮಾತಾಡ್ತಾ ಇದ್ಯಾ? ಸಂಬಂಧ ಇದೆ ಪುಟ್ಟತ್ತೆ, ಹೀಗ್ ಮಾಡಿದ್ರೆ ಸರಿ ಹೋಗ್ಬೋದು. ಮನೇಲಿ ಹೇಳ್ತೀನಿ. ಇದು ನಿಜವಾಗ್ಲೂ ಸಾಧ್ಯನಾ? ಪ್ರಯತ್ನ ಪಡೋಣ ಪುಟ್ಟತ್ತೆ, ಯಾಕೆ ಸಾಧ್ಯ ಆಗಲ್ಲ? ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಇದನ್ನೆಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಬೇಕು. ಒಂದೊಂದು ಹಂತದಲ್ಲೂ ಒಂದೊಂದು ಹೆಜ್ಜೆ ಕರೆಕ್ಟಾಗಿ ಇಡೋ ಥರ ನೋಡ್ಕೋಬೇಕು. ಮಾಡೋಣ ಪುಟ್ಟತ್ತೆ, ಜೊತೆಗೆ ನೀವು ಇರ್ತೀರಾ ತಾನೆ?
ಮಾಡೋಣ. ಆದ್ರೆ ಇದಕ್ಕೆಲ್ಲ ನಾನು ಒಬ್ಳೇ ಇದ್ರೆ ಸಾಲದು. ಅದಕ್ಕೇನಂತೆ ಪುಟ್ಟತ್ತೆ, ನಮ್ಮ ಟೀಮೇ ಇದೆಯಲ್ಲ. ಸರಿ, ಇದು ಒಂದ್ ನಡೀಲಿ. ಅಲ್ಲ ಜಲ್ಜಕ್ಕ, ಆ ಶಕುಂತ್ಲಗಿಂತ ನಾವೇನ್ ಕಡಿಮೆ ಇದೀವಿ ಹೇಳಿ? ಅಲ್ಲ, ಅವಳು ಚೀಟಿ ಶುರು ಮಾಡಿದ್ 1 ವರ್ಷದಲ್ಲೇ ಕಿವಿ, ಕುತ್ತಿಗೆ, ಕೈ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಹೌದು ಕಣೆ ಮಂಗ್ಲ, ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶನ ಕುಂಕುಮ ಕರ್ದಿದ್ಲು, ಹೋಗಿದ್ದೆ. ಕಳಶದ ಪಕ್ಕ ಚಿನ್ನದ ತೋಳು ಬಂದಿ ಇಟ್ಟು ಪೂಜೆ ಮಾಡಿದ್ಲು. ಹೊಸದಾಗಿ ಮಾಡಿಸ್ಕೊಂಡಿದ್ದಾಳೆ ಅನ್ಸತ್ತೆ ಅಲ್ವೇ? ಈ ವಯಸ್ಸಲ್ಲಿ ಅದನ್ನೆಲ್ಲ ಹಾಕೊಂಡ್ರೆ ಅವಳು ಚೆನ್ನಾಗಿರುತ್ತೇನೆ, ನೀನೇ ಹೇಳು. ಅಯ್ಯೋ ಬಿಡಿ ಜಲ್ಜಕ್ಕ, ಅವಳು ಏನ್ ಹಾಕೊಂಡ್ರೇನು ಏನ್ ತೊಟ್ಕೊಂಡ್ರೇನು, ಆ ಭಾಗ್ಯನ ನಾವು ಬೇಡ ಅಂತೀವ ಹೇಳಿ? ಬೇಡ ಅಂತ ಯಾರೇ ಅಂತಾರೆ ಮಂಗಳ, ಆದ್ರೆ ಹಣೆ ಬರ ಅಂತ ಒಂದಿರುತ್ತಲ್ಲ. ಅಯ್ಯೋ, ಯಾವ ಹಣೆ ಬರನೂ ಇಲ್ಲ, ಅದನ್ನೆಲ್ಲ ನಾವೇ ತಿದ್ಕೋಬಹುದು. ಜಲ್ಜಕ್ಕ, ನಾವೇ ಚೀಟಿ ವ್ಯವಹಾರ ಮಾಡೋಣ. ಹಾಗಂತೀಯಾ? ಯಾರಾದ್ರೂ ಕೈ ಕೊಟ್ಬಿಟ್ರೆ? ಎಷ್ಟು ಜನ ಈ ಚೀಟಿ ವ್ಯವಹಾರ ಮಾಡಿ ಪೂರ್ತಿ ಮುಳುಗೋಗಿ ಬೇರೆ ದಾರಿ ಕಾಣ್ದೆ ನೇಣ್ ಹಾಕೊಂಡಿದ್ದಾರೆ. ಇದೆಲ್ಲ ಗೊತ್ತಿಲ್ವೇನೆ ನಿಂಗೆ? ಅಯ್ಯೋ, ಅದೆಲ್ಲ ಆಗೋದು ದಡ್ತನದಿಂದ. ನಾವು ಹುಷಾರಾಗಿದ್ರೆ ಹಂಗೆಲ್ಲ ಏನು ಆಗಲ್ಲ ಜಲ್ಜಕ್ಕ. ಚೀಟಿ ದುಡ್ಡನ್ನ ತಗೊಂಡು ಬಡ್ಡಿಗೆ ಬಿಟ್ರೆ ಈ ಕಡೆಯಿಂದನೂ ದುಡ್ಡು ಬರುತ್ತೆ, ಆ ಕಡೆಯಿಂದನೂ ದುಡ್ಡು ಬರುತ್ತೆ. ಯಾವ ಶ್ರಮನೂ ಇಲ್ಲದೆ ದುಡ್ಡು ತಾನೇ ಬಂದು ಸೇರ್ತಾ ಇರುತ್ತೆ ನಮ್ಗೆ. ಗೀತಾ, ಅಮ್ಮ, ಗೀತಾ, 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 ಏನಾಯ್ತು? ಅಮ್ಮ, ಪುಟ್ಟತೆ, ಮನೇಲಿ ಯಾರೂ ಇಲ್ಲ. ಇವಳು ಕಿರ್ಚ್ಕೊಂಡು ಸುಮ್ಮನಾದ್ಲು. ಗೀತಾ, 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 ಲಕ್ಕಿ, ಏನಾಯ್ತು? ಅಮ್ಮ, ಗೀತಾ, ಗೀತಾ, ಹೇ ಗೀತಾ, ಗೀತಾ, ಹೇಳೆ, ಏನಾಯ್ತೆ? ಏನೂ ಆಗಿಲ್ಲ ಅಮ್ಮ. ಹೇಳು. ಗೀತಾ, ಏನಾಯ್ತು? ಸ್ವಲ್ಪ ಗಮನ ಇಟ್ಟು ಕೆಲಸ ಮಾಡಬಾರ್ದೇನೆ? ಗೀತಾ, ನಿನ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಲಕ್ಕಿ ಅವರೇ. ಅವಳಿಗೇನು ಆಗಿದೆ? ಎದ್ ನಿಂತಿದ್ದಾಳಲ್ಲ. ಮೂಳೆ ಮುರಿದಿದ್ರೆ ನೀನ್ ಹಾಗೆ ಕುಸಿತಿದ್ಲು ಅಲ್ವೇ? ಸ್ವಲ್ಪ ಪ್ರಜ್ಞೆ ಇಟ್ಟು ಕೆಲಸ ಮಾಡು. ಈ ಪಾತ್ರೆಗಳನ್ನೆಲ್ಲ ಎತ್ತಿಡು. ಬಾರೋ. ಒಂದಲ್ಲ ಎರಡಲ್ಲ ಈ ಮನೇಲಿ. ನಾವು ಸೇರಿಸ್ಕೊಳ್ಳುವಂತ ಜನ ಎಂತವ್ರು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ತುಂಬಾ ನಂಬಿಕೆ ಇರೋರು, ಮಾತು ತಪ್ಪದೆ ಇರೋರು 10 ಜನ ಸಿಗಲ್ವಾ ಹೇಳಿ? ಅದೇನೋ ನಿಜ, ನಮ್ಮೂರಲ್ಲಿ 10 20 ಜನನು ಸಿಗ್ತಾರೆ ಅಲ್ವಾ? ಮತ್ತೆ ಬಡ್ಡಿಗೆ ದುಡ್ಡು ಕೊಡೋದು ಅಷ್ಟೇ. ಮರ್ಯಾದೆಗೆ ಅಂಜೋರ್ನ ನೋಡ್ಕೊಡೋಣ. ಅಕಸ್ಮಾತ್ ಅವ್ರು ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅವ್ರು ಕುತ್ತಿಗೆ ಪಟ್ಟಿ ಹಿಡಿದು ಮಾನ ಹರಾಜಾಗ್ತೀವಿ ಅಂತ ಹೇಳೋಣ. ಆಗ ಅವ್ರು ಹೇಗಾದ್ರೂ ಮಾಡಿ ಬಡ್ಡಿ ದುಡ್ಡು ಕಟ್ಟೇ ಕಟ್ತಾರೆ. ನಮ್ ವ್ಯವಹಾರನು ಸುಲಭ ಆಗತ್ತೆ. ನೀನ್ ಹೇಳ್ತಾ ಇರೋದ್ ಕೇಳಿದ್ರೆ ನಾವು ಮಾಡ್ಬೋದು ಅಂತೇನೋ ಅನ್ನಿಸ್ತಾ ಇದೆ. ಆದ್ರೂ ನಾನೊಂದ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಕಣೆ. ಸರಿ, ಧಾರಾಳವಾಗಿ ಯೋಚನೆ ಮಾಡಿ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ. ನಾನೇನೋ ನಾವಿಬ್ರೇ ಸೇರಿ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಆಮೇಲೆ ಬೇರೆ ಯಾರಿಗಾದ್ರೂ ಗೊತ್ತಾಗಿ ಅವ್ರು ಶುರು ಮಾಡ್ಬಿಟ್ರೆ ನಮ್ಮ ಹೆಸರು ಅವ್ರ ಬಸ್ರು ಅಂತ ಆಗತ್ತೆ. ಯೋಚನೆ ಮಾಡಿ. ಸರಿ ಸರಿ, ಹೇಗೂ ಇಷ್ಟು ದೂರ ಬಂದಿದ್ಯಾ, ಬಾ ಮನೆಗೆ ಕಾಫಿ ಕೊಡ್ತೀನಿ. ಪರವಾಗಿಲ್ಲ ಬಿಡಿ, ನೀವು ಇದನ್ನ ಒಪ್ಕೊಂಡಿದ್ದೀನ ನಿಮ್ಮ ಮನೆಗೆ ಬಂದು ಹಾಲೇ ಕುಡಿತೀನಿ. ಏನೇ ಗೀತಾ ಹೀಗೆ ಫ್ಲಾಪ್ ಆಗೋಯ್ತು? ಹೌದು ಪುಟ್ಟತ್ತೆ, ಅಮ್ಮ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು ಕಣೆ, ಅವನು ಇನ್ನೇನು ಎದ್ದೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದ.
ಅಷ್ಟ್ರಲ್ಲಿ ಅದಕ್ಕೆ ಬಂದು ಎಲ್ಲ ಹಾಳಾಗೋಯ್ತು. ಇವಾಗ ಏನು ಮಾಡೋದು ಪುಟ್ಟತ್ತೆ? ಏನು ಗೊತ್ತಾ, ನನ್ಗೆ ಅನಿಸ್ತಾ ಇದೆ ಈ ಪ್ಲಾನ್ ಎಲ್ಲ ತುಂಬ ವೀಕ್ ಆಗೋಯ್ತು. ಸ್ಟ್ರಾಂಗ್ ಆಗಿ ಏನಾದರೂ ಪ್ಲಾನ್ ಮಾಡಬೇಕು. ರಾಂಗ್ ಆಗಿ ಅಂದರೆ ಏನು ಮಾಡೋದು ಪುಟ್ಟತ್ತೆ? ಅಂದರೆ ಏನಾದರೂ ಒಂದು ಇನ್ಸಿಡೆಂಟು ಅವನ ಕಣ್ಮುಂದೆ ಭಯಂಕರವಾಗಿ ನಡಿಬೇಕು. ಅದು ಅವನಿಗೆ ತಡ್ಕೊಳಕ್ಕಾಗದೆ ಎದ್ದು ಬಂದು ಹೆಲ್ಪ್ ಮಾಡೋ ಪ್ರಯತ್ನ ಪಡಬೇಕು ಅವನು. ಅಂಥದ್ದೇನಾದರೂ ಪ್ಲಾನ್ ಮಾಡ್ಬೇಕು ನೋಡು. ಪುಟ್ಟತ್ತೆ, ಸ್ಟ್ರಾಂಗ್ ಆಗಿ ಒಂದು ಐಡಿಯಾ ಹೊಳ್ದಿದೆ. ಏನದು? ಬನ್ನಿ ಇಲ್ಲಿ ಹೇಳ್ತೀನಿ. ಏಯ್, ಇದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಗೀತಾ. ನೀವೇ ಹೇಳಿದಲ್ವಾ ಪುಟ್ಟತ್ತೆ, ಸಿಂಪಲ್ ಆಗಿದ್ರೆ ವರ್ಕೌಟ್ ಆಗಲ್ಲ ಅಂತ. ಆದರೂ ಇದೆಲ್ಲ ಮಾಡೋದಕ್ಕೆ ನಾವಿಬ್ಬರೇ ಸಾಕಾಗಲ್ಲ, ಜನರು ಬೇಕು. ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಸುಬ್ಬ ಪ್ರಣತೆ ಹತ್ರ ಮಾತಾಡ್ತೀನಿ, ಅವರಿಬ್ರು ನಮಗೆ ಸಹಾಯ ಮಾಡ್ತಾರೆ. ಹೌದಾ? ಯಾವುದಕ್ಕೂ ನರಸಿಂಹಣ್ಣನ ಹತ್ರ ಒಂದು ಮಾತು ಹೇಳ್ಬಿಡ್ತೀನಿ. ಅದೆಲ್ಲ ಮಾಡಕ್ ಹೋಗ್ಬೇಡಿ ಪುಟ್ಟತ್ತೆ, ಅವ್ರ ಹತ್ರ ಏನು ಹೇಳ್ಬೇಡಿ, ಸುಮ್ಮನೆ ದೊಡ್ಡದಾಗುತ್ತೆ. ನಾವೇ ಇದನ್ನೆಲ್ಲ ಮಾಡ್ಕೊಳ್ಳೋಣ. ಇಷ್ಟು ದಿವಸ ನಾನು ಹೇಳ್ದಾಗ ನೀನು ಕೇಳ್ತಾ ಇದ್ದೆ, ಈಗ ನೀನು ಹೇಳ್ದಾಗ ನಾನು ಕೇಳಬೇಕು ಅಲ್ಲ? ಕಲ್ತ್ಬಿಟ್ಟೆ ಕಡೆ ನೀನು. ಎಲ್ಲ ನಿಮ್ಮದೇ ಟ್ರೈನಿಂಗು. ಹಾಗೋ ಹೀಗೋ ಈ ಪ್ಲಾನ್ ಒಂದು ಸಕ್ಸಸ್ಫುಲ್ ಆದರೆ ಸಾಕು. ಆಗುತ್ತಲ್ವಾ ಪುಟ್ಟತ್ತೆ? ಆಗತ್ತೆ ಅಂತ ಅನ್ಸುತ್ತೆ. ಏನು ಪುಟ್ಟತ್ತೆ ನೀವು ಅನ್ಸುತ್ತೆ ಅಂತೀರಾ? ಆಗುತ್ತೆ ಅನ್ನಿ. ಆಯ್ತಮ್ಮ, ಆಗತ್ತೆ. ನಾನು ಸುಬ್ಬನ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ಇವಾಗಲೇ. ಲಕ್ಕಿ ನಡೆಯೋ ಹಾಗೆ ಮಾಡೋದಕ್ಕೆ ಇವಳು ಜೀವನೇ ಪಣಕ್ಕೆ ಇಡ್ತಾ ಇದ್ದಾಳಲ್ಲಪ್ಪ. ದೇವ್ರೆ, ಇವಳಿಗೇನು ಆಗದೆ ಇರಲಿ. ಪುಟ್ಟತೆ, ಏನು ಹೇಳ್ತಿದ್ದಾಳೆ ಇವಳು? ತಲೆ ಕೆಟ್ಟಿದ್ದೇನಕ್ಕ ನಿಂಗೆ? ಅಯ್ಯೋ, ನಾನು ಹೇಳಕ್ ಪ್ರಯತ್ನ ಪಟ್ಟೆ ಕಣೋ, ಆದ್ರೆ ನಿಮ್ಮಕ್ಕ ಚಂಡಿ ಇದ್ದ ಹಾಗೆ ನಿರ್ಧಾರ ಮಾಡಾಗೋಗಿದೆ. ಗೀತಾ ಅದಕ್ಕೆ ಇದೆಷ್ಟು ರಿಸ್ಕ್ ಗೊತ್ತಾ? ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ? ಕಷ್ಟ ಅಂತ ಗೊತ್ತು ಕಣೆ, ಆದರೆ ಇದು ಬಿಟ್ಟು ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ನೀವೆಲ್ಲರೂ ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ನಿಮ್ಮನ್ನೇ ನಂಬಿದ್ದೀನಿ ನಾನು. ಹಾಗಂತ ಗೊತ್ತಿದ್ದು ಕಲ್ಬಂಡೆಗೆ ತಲೆ ಚುಚ್ಕೊಳಕ್ಕಾಗತ್ತಾ? ಚಿಕ್ಕಪ್ಪಂಗೆ ಏನಾದ್ರು ಗೊತ್ತಾದ್ರೆ? ನಾನು ಹೇಳ್ದೆ ಕಣೆ, ನರಸಿಂಹಣ್ಣನ ಹತ್ರ ಹೇಳ್ತೀನಿ ಅಂತ. ಇವಳೇ ಬೇಡ ಅಂದಿದ್ದು. ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ನಾವೇ ಹುಡುಗರು ಸೇರಿದನ್ನ ಮಾಡೋಣ. ಥ್ಯಾಂಕ್ಸ್ ಕಣೆ, ನನ್ನನ್ನು ಹುಡುಗರು ಅಂದಿಯಲ್ಲ. ನೀವು ಸುಮ್ಮನಿರಿ ಪುಟ್ಟತ್ತೆ, ನಾನು ಸೀರಿಯಸ್ ಆಗೇನೋ ಹೇಳ್ತಿದ್ರೆ ತಮಾಷೆ ಮಾಡ್ತಿದ್ದೀರಾ. ನಿಮ್ಗೇನು ವಯಸ್ಸಾಗಿದೆಯಾ ದೊಡ್ಡೋರು ಅನ್ನೋಕ್ಕೆ? ಸುಮ್ಮನೆ ತಮಾಷೆಗೆ ಹೇಳ್ದೆ ಕಣೆ. ಅದಕ್ಕೆ ನೀವ್ ಹೇಳಿರೋ ಹಾಗೆ ಮಾಡ್ಲೇಬೇಕಾ? ಹೌದು ಕಣೆ, ನೀವೆಲ್ಲರೂ ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ನಾನು ಬೇಡವಾ? ಏನ್ ತ್ರಿವೇಣಿ ಅಕ್ಕ, ಮನೆ ಕೆಲಸ ಮಾಡ್ತಿದ್ರಾ? ಅದು ನಾವಿಬ್ರು ಸೇರಿ ಚೀಟಿ ನಡೆಸ್ತಾ ಇದೀವಿ. 1 ಲಕ್ಷದ್ದು. ತಿಂಗಳಿಗೆ ಬರೀ 5,000 ರೂಪಾಯಿ ಕಟ್ಟಬೇಕು ಅಷ್ಟೇ. ನೀವೊಂದು ಚೀಟಿ ಹಾಕಿ. ಸರಿ, ಆಯ್ತು ನೋಡೋಣ. ಒಳ್ಳೇದಾಯ್ತು. ನಿಮ್ಮ ಪಕ್ಕದ ಮನೆಯಲ್ಲಿ ಅವರು ಇದ್ದಾರ, ಪದ್ಮ ಅವರು? ನನ್ನೂ ಸೇರಿಸ್ಕೊಳ್ಳಲ್ವಾ ನಿಮ್ ಜೊತೆ? ಏನು ಎತ್ತಂತ ವಿಷಯನೇ ಗೊತ್ತಿಲ್ಲ ನಿಂಗೆ. ಅದೇನಾದ್ರೂ ಆಗಿರ್ಲಿ, ನಾನಂತೂ ಗೀತಾ ಅವ್ರ ಜೊತೆ ಇರ್ತೀನಿ. ಯಾಕೆಂದ್ರೆ ಅವ್ರು ಏನೇ ಮಾಡಿದ್ರು ಯೋಚನೆ ಮಾಡ್ತಾರೆ. ಹಾಗಿದ್ರೆ ನೀವೆಲ್ಲರೂ ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ನಾನಂತೂ ಖಂಡಿತವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ನಾನು ಕೂಡ. ನಾನು. ಹಲೋ, ಏನ್ ಯೋಚನೆ ಮಾಡ್ತಾ ಇದೀಯಾ? ಹ್ಞೂ ಅನ್ನೋ. ಓ, ಅಲ್ಲ, ಈ ಮನೇಲಿ ಪ್ರತಿ ವರ್ಷ ನಾವು ಗಣಪತಿ ಹಬ್ಬ ಹೇಗೆ ಆಚರಿಸ್ತಿದ್ವಿ, ಈ ವರ್ಷ ಅದೇಕೆ ನಾವು ಯಾರಲ್ಲೂ ಉತ್ಸಾಹ ಇಲ್ಲ. ಹ್ಞೂ ಭಾವ, ಪ್ರತಿ ವರ್ಷ ನಮ್ಮ ಲಕ್ಕಿ ಹೋಗಿ ಗಣೇಶನ್ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದ. ಈ ವರ್ಷ ಪಾಪ ಅವ್ಗೆಲ್ಲೂ ಹೋಗಕ್ಕಾಗ್ತಿಲ್ಲ. ಮುಂದಿನ ವರ್ಷ ಮಾಡಿದ್ರೆ ಆಯ್ತು ಬಿಡಿ. ಚಿಕ್ಕತ್ತೆ, ದತ್ತವ್ರು ತರ್ಬೋದಲ್ವಾ? ಪ್ರತಿ ವರ್ಷ ನಾನು ಲಕ್ಕಿ ಒಟ್ಟಿಗೆ ಹೋಗಿ ಗಣೇಶ ತಂದು ಕೂರಿಸ್ತಾ ಇದ್ದೋ. ಊರವ್ರನ್ನೆಲ್ಲ ಕರೆಸಿ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೋ ಗೊತ್ತಾ? ಪರವಾಗಿಲ್ಲ ಬಿಡಿ. ಹಬ್ಬ ಹರಿದಿನ ಅಂತ ಆಚರಿಸೋದೇನೆ ಮನ್ಸಿಗೆ ಸಂತೋಷ ಸಿಗ್ಬೇಕು, ಮನೆಯವರೆಲ್ಲ ಖುಷಿಯಾಗಿರ್ಬೇಕು ಅಂತ. ಇಲ್ಲಿ ಯಾರಿಗೂ ಅದೇ ಸಿಗ್ತಾ ಇಲ್ಲ ಅಂದಮೇಲೆ ಏನ್ ಮಾಡಿ ಏನ್ ಪ್ರಯೋಜನ ಅಲ್ವಾ? ಆದ್ರೆ ಮುಂದಿನ ಹಬ್ಬ ಆಗೋಷ್ಟೊತ್ತಿಗೆ ಲಕ್ಕಿ ಪರ್ಫೆಕ್ಟ್ ಆಗಿ ಎಲ್ಲ ಸರಿಯಾಗಿ ನಿಂತ್ಕೊಂಡು ಟಕ ಟಕ ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತಾನೆ ಅಲ್ವೇನೋ?
ನನಗೆ ಜ್ಯೂಸ್ ಬೇಡ ಅಮ್ಮ, ಒಂದು ಗ್ಲಾಸ್ ನೀರು ತಂದ್ಕೊಡು. ಏನು ನಾನ್ ನೀರ್ ತಂದ್ಕೊಡ್ಬೇಕಾ? ಅಂದರೆ ತಂದ್ಕೊಡಲ್ವಾ? ಅಲ್ವೋ, ಕೂತ್ರೆ ನಿಂತ್ರೆ ಹೆಂಡತಿ ಬೇಕು ಅಂತ್ಯ, ಅಂಥದ್ರಲ್ಲಿ ನನ್ನ ಹತ್ರ ನೀರ್ ಕೇಳ್ತಿದ್ಯಲ್ಲೋ. ಅಮ್ಮ, ನಾನು ಯಾವತ್ತೂ ನಿನ್ನ ಮಗನೇ. ಮೊದಲು ಅಮ್ಮ, ಆಮೇಲೆ ಎಲ್ಲರೂ. ನನ್ನ ನೋಡ್ಕೊಳ್ಳೋದಕ್ಕೆ ನಿನ್ನ ಕಷ್ಟ ಆಗ್ಬೋದು ಅಂತ ಗೀತನ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅಷ್ಟಕ್ಕೆ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳೋದಾ? ನನಗೆ ಯಾವ ನೀರು ಬೇಡ. ನೀನು ಇಷ್ಟು ಖುಷಿಯಾಗಿ ಲವ್ಲವಿಕೆಯಿಂದ ಇರೋದು ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ನಿಂಗೆ ಹೇಗೆ ಮನ್ಸಿಗೆ ಬರುತ್ತೋ ಹಾಗಿರೋ. ಅಲ್ವಾ ಅದ್ಗೆ? ಇತ್ತೀಚೆಗೆ ಲಕ್ಕಿ ಖುಷಿಯಿಂದ ಲವಲವಿಕೆಯಿಂದ ಎಷ್ಟು ಆಕ್ಟಿವ್ ಆಗ್ತಾ ಇದ್ದಾನಲ್ವಾ? ಮೋಸ್ಟ್ಲಿ ಗುಣ ಆಗ್ತಾ ಇದ್ದಾನಲ್ವಾ, ಅದಕ್ಕೋಸ್ಕರನೇ ಇರಬೇಕು. ದತ್ತ, ನಾವ್ ಹೀಗ್ ಮಾಡಿದ್ರೆ ಹೇಗೆ? ನಾವೆಲ್ಲರೂ ಹೊರಗಡೆ ಹೋಗಿ ಬರೋಣವಾ? ಹಾ, ಹೋಗೋಣ ಹೋಗೋಣ. ಹೊರಗಡೆ ರಣ ಬಿಸ್ಲಿದೆ ಕಣೆ, ಎಲ್ರೇ ಹೋಗ್ತೀರಾ? ಮನೇಲಿ ಆರಾಮಾಗಿರಿ. ಚಿಕ್ಕಮ್ಮ, ಲಕ್ಕಿಗೆ ಮನೇಲಿ ಇದ್ದು ಬೇಜಾರಾಗೋಗಿರುತ್ತೆ. ಹೊರಗಡೆ ಹೋಗಿ ಬಂದ್ರೆ ಒಂದು ಫ್ರೆಶ್ನೆಸ್ ಸಿಗುತ್ತೆ. ಸುತ್ತಾಡೋದಕ್ಕೆ ನನಗೂ ಖುಷಿನೇ, ಆದರೆ ಹೋಗೋಕ್ಕಾಗಲ್ಲ. ಲಕ್ಕಿ ಅವ್ರೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಕಾರಲ್ಲೇ ಹೋಗೋಣ, ಬೇಕಾದ್ರೆ ನಿಮ್ಮ ವೀಲ್ ಚೇರ್ನು ಕಾರಲ್ಲಿ ಎತ್ತಾಕೊಂಡು ಹೋಗೋಣ. ಹಾಗಾದ್ರೆ ಹೋಗೋಣ. ಸರಿ, ನಡೀರಿ ಹೊರಡೋಣ.